ನಂದಾವರ ತಾವು ವೀಕ್ಷಕನ ಕೊಟ್ಟಿದ್ದು ಬರಬೇಕು. ಜೈ ಭಾರತ್ ತಂಡದ ಅಶ್ರಫ್ ತಾವು ವೀಕ್ಷಕನ ಕೊಟ್ಟಿದ್ದು ಬರಬೇಕು. ಪಂದ್ಯ ಬಹಳಷ್ಟು ರೋಚಕತೆಯಲ್ಲಿ ಅಂತಿಮಗೊಂಡಿದೆ. ಸೂಪರ್ ಓವರ್ ಪಂದ್ಯದ ಪ್ರಾರಂಭವಾಗಲಿಕ್ಕಿದೆ. ಟಾರ್ಪಡೋಸ್ ಖಾನ ವಿರುದ್ಧವಾಗಿ ಜೆಡಿ ಬಾಯ್ಸ್ ಬಂಟ್ವಾಳ ತಂಡ. ಆರಂಭಿಕ ದಾಂಡುಗಾರರಾಗಿ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಪರವಾಗಿ ಪ್ರಜ್ವಲ್ ಹಾಗೂ ರಕ್ಷಕರವರ ಆಗಮನವಾಗ್ತಾ ಇದೆ. ಕೊನೆಯ ಗಳಿಗೆಯಲ್ಲಿ ಟಾರ್ಪಡೋಸ್ ಖಾನ ತಂಡದಲ್ಲಿದ್ದಂಥ ಪಂದ್ಯವನ್ನ ಜೆಡಿ ಬಾಯ್ಸ್ ತಂಡ ಪಡೆದುಕೊಂಡಿತು. ಆ ಬಳಿಕ ಟಾರ್ಪಡೋಸ್ ಖಾನ ಕೊನೆಯ ಚೆಂಡಿನವರೆಗೂ ಪಂದ್ಯ ಬಂದಿತ್ತು. ಇದೀಗ ಸೂಪರ್ ಓವರ್ ಪಂದ್ಯಾಟ ಪ್ರಾರಂಭವಾಗಲಿಕ್ಕಿದೆ. ಕಳೆದ SS ಟ್ರೋಫಿಯಲ್ಲೂ ಕೂಡ ಅದ್ದೂರಿಯ ಪಂದ್ಯಾಟದಲ್ಲೂ ಕೂಡ SS ಚೊಕ್ಕಬೆಟ್ಟು ಪ್ರಸ್ತುತಪಡಿಸುವ ಕ್ರಿಕೆಟ್ ಕೂಟದಲ್ಲಿ NM ಮಂಗಳೂರದವಾಗಿ ನಜರ್ 9th ಬ್ಲಾಕ್ ನಡೆದಂತ ಪಂದ್ಯ ಕೂಡ ಖಂಡಿತವಾಗಿಯೂ ಅಂಡರ್ಆರ್ಮ್ ಕ್ರಿಕೆಟ್ ನಲ್ಲಿ ಮರೆಯಲಾಗದಂತ ಪಂದ್ಯ. ಅದೇ ರೀತಿಯ ಪಂದ್ಯ ಮತ್ತೆ ಸಾಗಿ ಬರ್ತದೆ ಟಾರ್ಪಡೋಸ್ ಖಾನ ಹಾಗೂ ಜೆಡಿ ಬಾಯ್ಸ್ ಬಂಟ್ವಾಳ ತಂಡ. ಈ ಸೂಪರ್ ಓವರ್ ಪಂದ್ಯವನ್ನ ಗೆಲ್ಲುವಂತಹ ತಂಡ ಯಾವುದು? ಆರಂಭಿಕ ದಾಂಡುಗಾರರಾಗಿ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಪರವಾಗಿ ರಕ್ಷಕ್ ಹಾಗೂ ಪ್ರಜ್ವಲ್ ರವರನ್ನು ಕಳಿಸಿಕೊಡಲಾಗ್ತದೆ. ಕಾರಣ 5 ಲಕ್ಷದ ಪಂದ್ಯಾಟ. ಯಾರು ಗೆಲ್ಲುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಪಂದ್ಯ ಪ್ರಾರಂಭಗೊಂಡಿದೆ. ಆರಂಭಿಕ ಓವರ್ ನಿಜಾಮ್ ರವರಿಗೆ ಜವಾಬ್ದಾರಿಯನ್ನು ನೀಡಲಾಗ್ತಾ ಇದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ರಕ್ಷಕರವರ ಕೆಳಗೆ ಪ್ರಥಮ ಇನ್ನಿಂಗ್ಸ್ ರನ್ಔಟ್ ರೂಪದಲ್ಲಿ ವಿಕೆಟ್ ಒಪ್ಪಿದ್ರು ರಕ್ಷಕ್. ಇಲ್ಲಿ ಪ್ರಥಮ ಚೆಂಡು ಬಹಳಷ್ಟು ಉತ್ತಮವಾಗಿದ್ದು ಲೆಗ್ ಸ್ಟಂಪ್ ಇಂದ ತೀರ ಹೊರಗಡೆ, ತೀರ್ಪುಗಾರರಿಂದ ವೈಟ್. ಅತಿರಿಕ್ತ ಓಟಗಳೊಂದಿಗೆ ಖಾತೆ ಶುಭಾರಂಭಗೊಂಡಿದೆ. ಜೆಡಿ ಬಾಯ್ಸ್ ಬಂಟ್ವಾಳ ತಂಡ 1ರಲ್ಲಿದೆ. ಸೂಪರ್ ಓವರ್ ಪಂದ್ಯಾಟ ಸಾಗಿ ಬರುವಾಗ ಗೆಲ್ಲುವಂತ ತಂಡ ಯಾವುದು? ಮತ್ತೆ ನಿಜಾಮ್ ಎದುರಿಸಿ ಆಡುವಂತ ಆಟಗಾರ ರಕ್ಷಕನ ಕಡೆಗೆ. ತಂಡಕ್ಕೆ ರಕ್ಷಣೆಯನ್ನು ನೀಡಬಹುದು ಜೆಡಿ ಬಾಯ್ಸ್ ಬಂಟ್ವಾಳ ತಂಡಕ್ಕೆ. ಆರಂಭಿಕ ಪ್ರಥಮ ಚೆಂಡು ಚಾಲ್ತಿಲ್ಲ. ಶ್ರೇಷ್ಠ ದಾಳಿಗಾರಿಕೆ, ಸೊಗಸಾಗಿತ್ತು ದಾಳಿ. ಚೆಂಡಿನ ಶಾಕೀರ್ 1 ಓಟಗಳ ಸೇರ್ಪಡೆ. ಖಾತೆಯಲ್ಲಿ ಮತ್ತೊಂದು ಓಟಗಳ ಎಚ್ಚರದೊಂದಿಗೆ ತೀರ್ಪುಗಾರರಿಂದ ಲೆಗ್ ಬೈಸ್ ಎನ್ನುವ ತೀರ್ಪು ಹೊರ ಬೀಳುವಾಗ 1 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಗಳಿಕೆಯಲ್ಲಿ 2 ಆರಂಭಿಕ 1 ಚೆಂಡಿನ ಆಟ ಮುಕ್ತಾಯವಾಗಿದೆ. ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಜೆಡಿ ಬಾಯ್ಸ್ ಬಲಿಷ್ಠವಾಗಿದೆ. ಟಾರ್ಪಡೋಸ್ ಖಾನ ತಂಡ ಕೂಡ ಬಲಿಷ್ಠವಾಗಿದೆ. ಸೋಲಿಕ್ಕೆ ತಯಾರಾಗದಂತ 2 ತಂಡಗಳ ಮಧ್ಯೆ ಪಂದ್ಯಾಟ ಸಾಗಿ ಬರ್ತದೆ. ಮತ್ತೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಮತ್ತೆ ನಿಜಾಮ್ ಪ್ರಜ್ವಲನ ಕಡೆಗೆ. ಓಹೋ ಪ್ರಜ್ವಲ್ ಜನಾರ್ದನ್ ಬ್ಯಾಟ್ ಮುಖೇನವಾಗಿ ಸೂಪರ್ ಓವರಿನ ಸೂಪರ್ 6 ಇದು ಖಂಡಿತವಾಗಿಯೂ ಮೆಚ್ಚಲೇಬೇಕಾಗಿದೆ. ಕಳೆದ ದ್ವಿತೀಯ ಇನ್ನಿಂಗ್ಸ್ ನಲ್ಲೂ ಕೂಡ ಬಾರಿಸಿದಂತ ಸಿಕ್ಸರ್ ಖಂಡಿತವಾಗಿಯೂ ಅದ್ಭುತ ಶೈಲಿ ಆಟವಿದು. ನಿಜಾರ್ ಈ ಸಿಕ್ಸರ್ನೊಂದಿಗೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಗಳಿಕೆಯಲ್ಲಿದೆ. 8 ಬಂದಿದೆ. 2 ಚೆಂಡಿನ ಆಟ ಮುಕ್ತಾಯವಾಗಿದೆ. 11 ಆಟಗಾರರ ಪೈಕಿ ಪ್ರಮುಖ ಇರುವ ದಾಂಡಿಗರನ್ನ ಮಾತ್ರ ಸೂಪರ್ ಓವರ್ ನಲ್ಲಿ ಕಳಿಸಲಾಗುತ್ತೆ. ಈ ಆಟಗಾರರ ಪೈಕಿ ಓರ್ವ ಆಟಗಾರ ಒನ್ ಆಫ್ ದ ಟಾಪ್ ಕ್ಲಾಸ್ ಕ್ರಿಕೆಟರ್ ಇನ್ ಅಂಡರ್ಆರ್ಮ್ ಕ್ರಿಕೆಟ್. Exceptional talented player so far as much the season is concerned, Mr. Prajwal Janardhan ಎಂಬನಾಮ. ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಸೊಗಸಾದ ಹೊಡೆತ. 2 ಚೆಂಡುಗಳ ಮುಕ್ತಾಯಕ್ಕೆ ಖಾತೆಯಲ್ಲಿ ಒಟ್ಟಾಗಿ 8. ನಿಜಾಮ್ ರವರ ದಾಳಿಗಾರಿಕೆಯ ತೃತೀಯ ಚೆಂಡು. ಮತ್ತೊಮ್ಮೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು. ಇಲ್ಲಿ ಶಾರ್ಟ್ ಆರ್ಟ್ ಮ್ಯಾನ್ ವಿಭಾಗದಲ್ಲಿ ಕ್ಷೇತ್ರಪಾಲಕನ ಉಪಸ್ಥಿತಿ. ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಇಲ್ಲಿ ದಾಂಡಿಗ ಪ್ರಜ್ವಲ್ ರವರ ವಿಕೆಟ್ ನಷ್ಟಗೊಳ್ಳಲಿಕ್ಕಿದೆ. ನಂಬರ್ 3ನೇ ಕ್ರಮಾಂಕದಲ್ಲಿ ಪ್ರತಾಪ್ ರವರನ್ನು ಕಳಿಸಿಕೊಡಲಾಗಿದೆ. ಈ 3 ದಾಂಡಿಗರ ಮೇಲೆ ಯಾವುದೇ ವೈಷಮ್ಯ ಇಲ್ಲ. ಆದರೆ ಇಲ್ಲಿ ಶರತ್ ಎಂಬ ಆ ಆರಂಭಿಕ ದಾಂಡಿಗ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಪ್ರತಿಮೆ 3 ಸಿಕ್ಸರ್ ಅನ್ನು ಕಳೆದ ಪಂದ್ಯಾಟದಲ್ಲಿ ಬಾರಿಸಿದ ಕಾರಣಕ್ಕಾಗಿ ಕೆಲವಾರು ಅಭಿಪ್ರಾಯಗಳು ಬರುತ್ತಾ ಇದೆ. ಯಾತಕ್ಕಾಗಿ ಆತನನ್ನು ಕಳಿಸಿಕೊಡಲಾಗಿಲ್ಲ. ಇಲ್ಲಿ 3 ದಾಂಡಿಗರಾಗಿ ರಕ್ಷಕ್ ಪ್ರಜ್ವಲ್ ಪ್ರತಾಪ್. ಆರಂಭಿಕ 4 ಚೆಂಡುಗಳ ಮುಕ್ತಾಯ. ಖಾತೆಯಲ್ಲಿ ಒಟ್ಟಾಗಿ 9 ಕಾಣ ಸಿಗ್ತಾ ಇದೆ. ಕಳೆದ ಪಂದ್ಯಾಟದ ಹೀರೋ ಶರತ್ ರವರ ಅನುಪಸ್ಥಿತಿಯಲ್ಲಿ ದಾಂಡುಗಾರಿಕಾ ವಿಭಾಗ ಮುಂದಕ್ಕೆ ಸಾಗ್ತಾ ಇದೆ. 4 ಚೆಂಡುಗಳ ಮುಕ್ತಾಯದ ಬಳಿಕ ರಕ್ಷಕರವರ ಕಡೆಗೆ 5ನೆಯ ಚೆಂಡು ದಂಡಿಸಿದ್ರು. ಫೈನ್ ಲೆಗ್ ವಿಭಾಗದಲ್ಲಿ ಚೆಂಡು, ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ನಕ್ಷತ್ರ ಪಾಲಕ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. 7 ಚೆಂಡುಗಳ ಮುಂದೆ 16 ಬೇಕಾಗಿದ್ದ ಸಂದರ್ಭದಲ್ಲಿ ಸ್ವಿಚ್ ಹಿಟ್ ಬಾರಿಸುವ ಮುಖಾಂತರವಾಗಿ ತಂಡಕ್ಕೆ ಆಸರಿಯಾದ ಪ್ರತಿಭೆ ಪ್ರತಾಪ್ ಎಂಬ ನಾಮ. ಅಲ್ಲಿ
ನೇರವಾಗಿ ಕಳೆದ ಚೆಂಡಲ್ಲಿ ಸಿಕ್ಸರ್ ಹೋದ ಜಾಗದಲ್ಲಿ ನೇರವಾಗಿ ಬಾಷಿತ್ ರವರು ತೆರಳುತ್ತಾ ಇದ್ದಾರೆ. ಕಾರಣ ಭಾಗದಲ್ಲಿ ಸಿಕ್ಸರ್ ದಾಖಲಾಗಿತ್ತು ಕಳೆದ ಪಂದ್ಯಾಟದಲ್ಲಿ, ಅರ್ಥಾತ್ ಕಳೆದ ಇನ್ನಿಂಗ್ಸ್ ನಲ್ಲಿ. ಉಲ್ಟಾ ದಂಡು ಮತ್ತೊಮ್ಮೆ ಇಲ್ಲಿ ಯಾವುದೇ ರೀತಿಯಲ್ಲಿ ನಿರೀಕ್ಷಿತ ಸಂಪರ್ಕ ಕಾಣ ಸಿಕ್ಕಿಲ್ಲ. ಅಂಕವನ್ನ ಪೂರ್ತಿಗೊಳಿಸ್ತಾ ಇದ್ದಾರೆ. ಬಾಯ್ಸ್ ಮುಖಾಂತರವಾಗಿ ಅಂಕವನ್ನ ಸೇರ್ಪಡೆಗೊಳಿಸುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಪ್ರಥಮ ಇನ್ನಿಂಗ್ಸ್ ನ ಮುಕ್ತಾಯಕ್ಕೆ 11 ಕಾಣ ಸಿಗುವುದಾದರೆ 6 to go, 12 runs required for the victory. 6 ಚೆಂಡುಗಳ ಮುಂದೆ 12 ಓಟಗಳ ಅವಶ್ಯಕತೆ, ಸೇಮ್ ಆಸ್ ದ ಪ್ರಿವಿಯಸ್. 6 ಚೆಂಡುಗಳ ಮುಂದೆ ಕಳೆದ ಇನ್ನಿಂಗ್ಸ್ ನಲ್ಲಿ 10 ಓಟಗಳ ಅವಶ್ಯಕತೆ ಇತ್ತು. ನಿರ್ಣಾಯಕ ಸಂದರ್ಭದಲ್ಲಿ 3 ಚೆಂಡುಗಳ ಮುಂದೆ 8 ಬೇಕಾಗಿದ್ದ ಸಂದರ್ಭದಲ್ಲಿ ಸಿಕ್ಸರ್ ಬಂತು. ಬಳಿಕ ವಿಕೆಟ್, 1 ಮುಂದೆ 2 ಬೇಕಾಗಿದ್ದ ಸಂದರ್ಭದಲ್ಲಿ 1 ಬಂತು. ರನ್ಔಟ್ ಬಳಿಕ ಸೂಪರ್ ಓವರ್. 6 ಚೆಂಡುಗಳ ಮುಂದೆ 11 ಅಂಕವನ್ನು ಬಾರಿಸಿದ್ರು. ಟಾರ್ಪಡೋಸ್ ಕಾನಾ ತಂಡದ ಆರಂಭಿಕ 3 ದಾಂಡಿಗರು ಯಾರು ಎಂಬ ಪ್ರಶ್ನೆಗೆ ಇಲ್ಲಿ ಉತ್ತರವಂತ ಬರಬೇಕಾಗಿದೆ. 6 ಚೆಂಡುಗಳ ಮುಂದೆ 12 ಓಟವನ್ನು ಬಾರಿಸಿದ್ರೆ ಮುಂದಿನ ಸೊತ್ತು. ಇಲ್ಲದೆ ಇದ್ದಲ್ಲಿ ಈ ಪಂದ್ಯಾಟದಲ್ಲಿ ಮಾಡಿದ ನ್ಯೂನತೆ ತಪ್ಪುಗಳನ್ನ ಗಮನಿಸಿಕೊಂಡು ನೆನಪಿಸಿಕೊಂಡು ಪಂದ್ಯಾಟದಿಂದ ಹೊರಕ್ಕೆ ನಡೆಯಬೇಕಾಗುತ್ತೆ. ಮಾಡು ಇಲ್ಲವೇ ಮಡಿ ಪಂದ್ಯಾಟ ಇದು, ಡೂ ಆರ್ ಡೈ ಪಂದ್ಯಾಟ ಇದು. 1942 ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಗಾಂಧೀಜಿ ತನ್ನ ಅನುಯಾಯಿಗಳಿಗೆ ನೀಡಿದಂತ ಒಂದೇ ಒಂದು ಮಾತು, ಮಾಡು ಇಲ್ಲವೇ ಮಾಡಿ, ಡೂ ಆರ್ ಡೈ. ಕಳಿಕುಗ ಜೈಕುಗ ಇಲ್ಲೆಂಗಿಲ್ ಮರಿಚಡಂಗುಗ. ಸೂಪರ್ ಓವರ್ ಪಂದ್ಯಾಟ ಪ್ರಾರಂಭಗೊಂಡಿದೆ. ಪ್ರಥಮ ಇನ್ನಿಂಗ್ಸ್ ನ ಮುಕ್ತಾಯದ ಬಳಿಕ ಟಾರ್ಪಡೋಸ್ ಕಾನಾ ತಂಡ ಗಳಿಸಬೇಕಾಗಿದೆ 6 ಚೆಂಡುಗಳ ಮುಂದೆ 12 ಓಟವನ್ನು ಗಳಿಸಬೇಕಾಗಿದೆ. ಆರಂಭಿಕ ದಾಂಡುಗಾರರಾಗಿ ಟಾರ್ಪಡೋಸ್ ಕಾನಾ ತಂಡದ 916 ಎಂದು ಪ್ರಸಿದ್ಧಿಯನ್ನು ಪಡೆದಂತಹ ಚಿನ್ನ ಅಪ್ಪಟ ಚಿನ್ನಾರವರ ಆಗಮನವಾಗಿದೆ. ಎಡಗೈ ದಾಂಡಿಗೆ ಲೆಫ್ಟಿ ನವಾಜ್ ಹಾಗೂ ಚಿನ್ನಾರವರ ಪ್ರಥಮ ಆರಂಭಿಕ ಕ್ರಮಾಂಕದ ಆಟಗಾರ ಆಗಮನವಾಗುತ್ತಾರೆ. ತಂಡ ಗೆಲ್ಲಬಹುದೇ. ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಪರವಾಗಿ ಆರಂಭಿಕ ದಾಳಿಗಾರಿಕೆ ಜವಾಬ್ದಾರಿಯನ್ನ ರಕ್ಷಕರವರಿಗೆ ನೀಡಲಾಗಿದೆ. ರಕ್ಷಕ್ ತಂಡಕ್ಕೆ ರಕ್ಷಣೆಯನ್ನು ನೀಡಬಹುದೇ. ಚಿನ್ನ ಅತ್ಯುತ್ತಮ ಆಟವನ್ನು ತೋರ್ಪಡಿಸಬಹುದೇ. 6 ಚೆಂಡುಗಳ ಮುಂದೆ 12 ಓಟವನ್ನ ಗಳಿಸಿದಂತ ತಂಡ ನೇರವಾಗಿ ದ್ವಿತೀಯ ಸುತ್ತಿಗೆ ತೇರ್ಗಡೆಗೊಳ್ಳುತ್ತದೆ. ಲೆಫ್ಟಿ ನವಾಜ್ ಹಾಗೂ ಚಿನ್ನಾರವರ ಬಗ್ಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಪಂದ್ಯ ಯಾವ ರೀತಿ ಸಾಗಬಹುದು? ಸೂಪರ್ ಓವರ್ ಕಳೆದ ಎಸ್.ಎಚ್. ಚೊಕ್ಕಬೆಟ್ಟು ಟ್ರೋಫಿಯಲ್ಲೂ ಕೂಡ ಟಾರ್ಪಡ್ ಎಣ್ಣೆಮಂಗಳೂರು ವಿರುದ್ಧವಾಗಿ ನಜರ್ 9 ಬ್ಲಾಕ್ ತಂಡ ಪಂದ್ಯವನ್ನು ಆಡಿತು. ಆ ಪಂದ್ಯ ಕೂಡ ಸೂಪರ್ ಓವರ್ ಕೊನೆಯ ಚೆಂಡಿಗೆ ಬಂದಿದ್ದು. ಈ ಪಂದ್ಯ ಅದೇ ರೀತಿ ನಿಜಾರ್ ಮರುಕಳಿಸಬಹುದೇ? ನಮ್ಮ ನೆನಪಿನ ಮಗಳಿಗೆ ತರುವುದಾದ್ರೆ ಈ ಪಂದ್ಯ ಕೊನೆಯ ಚೆಂಡಿನವರೆಗೆ ಬರಬಹುದು. ಯಾರು ಈ ಪಂದ್ಯವನ್ನ ಗೆಲ್ಲಬಹುದು? ಯಾವ ರೀತಿ ಈ ಪಂದ್ಯ ಸಾಗಬಹುದು? ಖಂಡಿತವಾಗಿಯೂ ಕೂಡ ನನ್ನ ಊಹೆಯಲ್ಲಿದ್ದಂತಹ ಆ ಒಂದು ಅಭಿಪ್ರಾಯವೇ ಇದು. ಸಿನಾನ್ ಚಿನ್ನಾರ್ ಅವರನ್ನ ಕಳಿಸಿಕೊಡುತ್ತಾರೆ. ಕಾರಣ ಕೆಪಬಲ್ ಹಿಟ್ಟರ್ ಫಾರ್ ದ ರೈಟ್ ಸಿಚುವೇಶನ್. ಜೊತೆಯಾಗಿ ತನ್ನ ಆರಂಭಿಕ ಇನ್ನಿಂಗ್ಸ್ ನಲ್ಲಿ ನಿರ್ಣಾಯಕ ಸಿಕ್ಸರ್ ಅನ್ನು ಬಾರಿಸಿದ ಇತ್ತೀಚಿನ ದಿನಗಳಲ್ಲಿ ಈ ತಂಡಕ್ಕೆ ಪಾದಾರ್ಪಣೆಯನ್ನ ಗೈದಂತಹ ಲೆಫ್ಟಿ ನವಾಸ್, ಮ್ಯಾನ್ ಇನ್ ಫಾರ್ಮ್, ಮ್ಯಾನ್ ಇನ್ ಗೋಲ್ಡನ್ ಫಾರ್ಮ್ ಇರುವ ಪ್ರಮುಖ ಬಲಾಢ್ಯ ಪ್ರಮುಖ ಕನೆಕ್ಟ್ ಮಾಡಿಕೊಳ್ಳಬಲ್ಲಂತ ದಾಂಡಿಗರನ್ನು ಕಳಿಸಿಕೊಡಲಾಗಿದೆ. ಪ್ರೇಕ್ಷಕರೇ, 6 ಚೆಂಡು 12 ಓಟಗಳ ಅವಶ್ಯಕತೆ. ಎಸೆತಗಾರಿಕಾ ವಿಭಾಗದಲ್ಲಿ ರಕ್ಷಕ್ ಇಂಟು ಬಾಲ್ ಟು ಲೆಫ್ಟಿ ನವಾಸ್. ಆರಂಭಿಕ ಚೆಂಡು, ಗಾಳಿಯಲ್ಲಿ ಚೆಂಡು, ಇಲ್ಲಿ ಫಾಲ್ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಜಾನ್ ಅಂಡ್ ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್ ವಿತ್ ಗೋಲ್ಡನ್ ಡಕ್. ಆರಂಭಿಕ ಚೆಂಡು, ವಿಕೆಟ್ ನಂಬರ್ 1 ಪತನವಾಗ್ತಾ ಇದೆ. ಲೆಫ್ಟಿ ನವಾಸ್ ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್ ವಿತ್ ದ ಗೋಲ್ಡನ್ ಡಕ್ ವಿತೌಟ್ ಸ್ಕೋರಿಂಗ್ ಎನಿ ರನ್ಸ್ ಫ್ರಮ್ ದಿಸ್ ಓವರ್ ಆಫ್ಟರ್ ಫೇಸಿಂಗ್ ವೆರಿ ಫಾಸ್ಟ್ ಡೆಲಿವರಿ ಆಫ್ ದ ಇನ್ನಿಂಗ್ಸ್ ನಂಬರ್ 2 ಆಫ್ ದ ಸೂಪರ್ ಓವರ್. ನವಾಜರ ವಿಕೆಟ್ ಅನ್ನು ಕಬಳಿಸಿದ ಜೆಡಿ ಬಾಯ್ಸ್ ಬಂಟ್ವಾಳ ತಂಡಕ್ಕೆ ಮತ್ತೋರ್ವ ದಾಂಡಿಗನ ಆಗಮನವಾಗ್ತದೆ. ಟಾರ್ಪಡೋಸ್ ಕಾನಾ ತಂಡದ ಭರವಸೆಯ ನಾಯಕ ನಿಜಾರ್ ನೌಕೆಯ ನಾವಿಕನಾಗಬಹುದೇ? ನಾಯಕ ಎನ್ನುವ ಜವಾಬ್ದಾರಿಯನ್ನು ಟಾರ್ಪಡೋಸ್ ಕಾನಾ ತಂಡ ಬಾಸಿತ್ರವರಿಗೆ ಒಪ್ಪಿಸಿ ಬಾಸಿತ್ ಈ ಪಂದ್ಯದಲ್ಲಿ ಹೀರೋ ಆಗಬಹುದೇ? ಜೆಡಿ ಬಾಯ್ಸ್ ಬಂಟ್ವಾಳ ತಂಡಕ್ಕೆ ರಕ್ಷಣೆಯನ್ನು ಕೊಡ್ತಾರೆ ರಕ್ಷಕ್ ದಾಳಿಗಾರಿಗೆ ಪ್ರಥಮ ಚೆಂಡಿಗೆ ನವಾಜ್ ವಿಕೆಟ್ ಅನ್ನು ಒಪ್ಪಿದೆ. ಈಗ ಬೇಕಾಗಿದೆ ಜೆಡಿ ಬಾಯ್ಸ್ ತಂಡಕ್ಕೆ ವಿಕೆಟ್, ಟಾರ್ಪಡೋಸ್ ಕಾನಾ ತಂಡಕ್ಕೆ ಸಿಕ್ಸರ್ಗಳ ಅವಶ್ಯಕತೆ ಬೇಕಾಗಿದೆ. ಉಳ್ಳಾಲ್ ಕಾ ಬಾಸಿತ್ ಆ ರಹಾ ಹೈ. ಖಂಡಿತವಾಗಿಯೂ ಕೂಡ ನಂಬರ್ 3ನೇ ಕ್ರಮಾಂಕದಲ್ಲಿ ಬಾಸಿತ್ ಅವರನ್ನ ಕಳಿಸಿಕೊಡಲಾಗಿದೆ. ಕ್ಯಾಪ್ಟನ್ ಹೂ ಲೆಡ್ ದ ಟೀಮ್ ಫ್ರಮ್ ದ ಫ್ರೆಂಚ್. ತಂಡದ ನೌಕೆಯ ನಾವಿಕನಾಗಿ ಯಾವುದೇ ಬಿರುಗಾಳಿಗೆ ಜಗ್ಗದೆ ಕುಗ್ಗದೆ ಕೂಗಾಡದೆ ಆ ನೌಕೆಯನ್ನು ದಡಕ್ಕೆ ಸೇರಿಸಬಲ್ಲಂತಹ ಪ್ರತಿಭೆಯ ಆಗಮನವಾಗುವಾಗ 5 ಚೆಂಡುಗಳು ಬಾಕಿ ಇದೆ. ಬಾಸಿತ್ ಅವರೇ 12 ಓಟಗಳ ಅವಶ್ಯಕತೆ ಇದೆ. ದ್ವಿತೀಯ ಚೆಂಡು ಬರುತ್ತಾ ಇದೆ. ಫುಲ್ ಟಾಸ್ ಅಂಡ್ ಉಲ್ಲಾಲ್ ಕಾ ಬಾಸಿತ್, ಸ್ವಾಗತ आपके लिए
बढ़िया छक्के के साथ बढ़िया बल्लेबाज ये है मिस्टर बासित उल्लाल बाइल. ಯಾತಕ್ಕಾಗಿ ನಾಯಕ ಎನ್ನುವ ಜವಾಬ್ದಾರಿಯನ್ನು ಬಾಸಿತ್ರವರಿಗೆ ಕೊಟ್ಟಿದ್ರು, ಆ ಜವಾಬ್ದಾರಿಯನ್ನು ಈಡೇರಿಸಿದ ಪ್ರಥಮ ಚೆಂಡಿಗೆ ನಿಸಾರ್ ನಿಮ್ಮ ನೆನಪಿನಂಗಳಿಗೆ ತರುವುದಾದರೆ ಪ್ರಥಮ ಚೆಂಡಿಗೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡ ನವಾಜ್ ರವರು ವಿಕೆಟ್ ಅನ್ನು ಪಡೆದ ಬಳಿಕ ಕುಣಿದು ಕುಪ್ಪಳಿಸುತ್ತಿತ್ತು. ಕ್ರಿಕೆಟಿಗೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ನಿನ್ನೆ ಸಕಲೇಶ್ಪುರ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯದ ಜೊತೆಯಾಗಿದ್ದೇವೆ. ಇಲ್ಲಿ ಪ್ರಥಮ ಚೆಂಡಿಗೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡ ಕುಣಿದು ಕುಪ್ಪಳಿಸುತ್ತಿತ್ತು. ದ್ವಿತೀಯ ಚೆಂಡಿಗೆ ಟಾರ್ಪುಡೋಸ್ ಖಾನ ತಂಡದ ಡಗೌಟ್ ಅನ್ನ ಗಮನಿಸಿದೆ. ಈಗ ಪಂದ್ಯ 50-50 ಯಲ್ಲಿದೆ. 4 ಚೆಂಡು ಬಾಕಿ ಇದೆ, 6 ಬೇಕಾಗಿದೆ. Don't celebrate before the result of the match. ಪ್ರವಚನಕ್ಕೆ ಅತೀತವಾಗಿರತಕ್ಕಂಥ ಕ್ರಿಕೆಟ್ ಇದು. ಖಂಡಿತವಾಗಿ ಕೂಡ ಯಾವುದೇ ಕ್ಷಣದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಸಂದರ್ಭ ಸನ್ನಿವೇಶದಲ್ಲಿ ಆ ಸ್ಥಿತಿಗತಿ ಬದಲಾವಣೆ ಆಗಬಲ್ಲ ಕ್ರಿಕೆಟ್ ಇದು. ಖಂಡಿತವಾಗಿ ಕೂಡ 4 ಚೆಂಡುಗಳು ಬಾಕಿ ಇದೆ, 6 ಓಟಗಳ ಅವಶ್ಯಕತೆ. ಆರಂಭಿಕ ಓಡಾಟ ಕಾಣಸಿಗ್ತಾ ಇದೆ. 1 ಅಂಕದ ಗಳಿಕೆಯ ಬಳಿಕ ಯಾವುದೇ ಓಡಾಟ ಕಾಣಸಿಗ್ತಾ ಇಲ್ಲ. 8,000 ಮಂದಿ ನೇರ ಪ್ರಸಾರದಲ್ಲಿ വീക്ഷണയിലിದ್ದಾರೆ. അവസാനത്തെ 3 പന്തുകൾ ശേഷിക്കുന്നു. അവസാനത്തെ 3 പന്തിൽ വേണ്ടത് 5 റണ്ണുകൾ. ആദ്യത്തെ ഇന്നിംഗ്സിൽ പ്രജ്വൽ അടിച്ച ഒരു സിക്സർ, രണ്ടാമത്തെ ഇന്നിംഗ്സിൽ മിസ്റ്റർ ബാസിത്തിന്റെ ബാറ്റിൽ നിന്ന് പിറന്ന സിക്സർ. ഇതോടൊപ്പം അവസാനമായ 3 പന്തുകൾ ശേഷിക്കുന്നു. 5 റണ്ണിന്റെ വിജയ ലക്ഷ്യം. ടോർപിഡോസ് ಖಾನ ವರ್ಸಸ್ ಜೆಡಿ ಬಾಯ್ಸ್ ಬಂಟ್ವಾಳ. ಸಿನಾನ್ ಚಿನ್ನ ಎಂದರೆ ಅಪರಂಜಿ ತಂಡಕ್ಕೆ ಅಪರಂಜಿ ಎಂಬಂತಹ ಒಂದು ಉಡುಗೊರೆಯನ್ನು ಕೊಡುವರೆ ಮಜೀದ್ ಅವರೇ. 2 ಚೆಂಡುಗಳು ಬಾಕಿ ಇದೆ, 5 ಓಟದ ಅವಶ್ಯಕತೆ ಬೇಕಾಗಿದೆ. ಸಿನಾನ್ ರವರ ಮೇಲೆ ಜವಾಬ್ದಾರಿ ಇದೆ. ಟಾರ್ಪುಡೋಸ್ ಖಾನ ತಂಡದ ಭರವಸೆಯ ದಾಂಡಿಗ, ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಭರವಸೆಯ ದಾಳಿಗಾರ ರಕ್ಷಕ್. ತಂಡಕ್ಕೆ ರಕ್ಷಣೆಯನ್ನು ನೀಡಬಹುದು ಈ ರಕ್ಷಕ್. ಸಿನಾನ್ ಈ ಪಂದ್ಯವನ್ನ ಫಿನಿಶ್ ಮಾಡಬಹುದೇ? ಟಾರ್ಪುಡೋಸ್ ಖಾನ ತಂಡ ಅದೆಷ್ಟೋ ಪಂದ್ಯದಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಸಂಕಷ್ಟದಲ್ಲಿದ್ದಾಗ ತಂಡವನ್ನು ದಡಕ್ಕೆ ಸೇರಿದಂತ ಆಟಗಾರ ಇದ್ರೆ ಅದು ಟಾರ್ಪುಡೋಸ್ ಖಾನ ತಂಡದ ಸಿನಾನ್. ರಕ್ಷಕರವರ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. 2 ಚೆಂಡು ಬಾಕಿ ಇದೆ ವಿಜಯಕ್ಕಾಗಿ, 5 ಬೇಕಾಗಿದೆ. ಜೆಡಿ ಬಾಯ್ಸ್ ಬಂಟ್ವಾಳ ಬಲಿಷ್ಠವಾಗಿದೆ, ಟಾರ್ಪುಡೋಸ್ ಖಾನ ಬಲಿಷ್ಠವಾಗಿದೆ. ಓವರ್ ನಂಬರ್ 1 ಅರ್ಥಾತ್ ದ್ವಿತೀಯ ಇನ್ನಿಂಗ್ಸ್ 5ನೇ ಚೆಂಡು ಬರುತ್ತಾ ಇದೆ. ಸಿನಾನ್ ಅವರ ಕಡೆಗೆ ಜೆಡಿ ಬಾಯ್ಸ್ ಬಂಟ್ವಾಳ won the match. ಜೆಡಿ ಬಾಯ್ಸ್ ಬಂಟ್ವಾಳ ತಂಡ ಗೆದ್ದುಕೊಳ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಟಾರ್ಪುಡೋಸ್ ಖಾನ ಸೊಗಸಾದ ರೀತಿಯ ಆಟಗಾರಿಕೆಯನ್ನು ತೋರ್ಪಡಿಸಿದ್ರು. ನೈಜ ಕ್ರಿಕೆಟ್ ಅನ್ನು ತೋರ್ಪಡಿಸಿದ್ದೀರಾ. 2 ಚೆಂಡುಗಳ ಮುಂದೆ 5 ಆದರೂ ಕೂಡ ಬಾಸಿತ್ ರವರ ಒಂದು ಸಿಕ್ಸರ್. ಕ್ಷೇತ್ರ ಪಾಲಕನಿದ್ದರೂ ಕೂಡ ಆತನ ಮೇಲ್ಭಾಗದಲ್ಲಿ ಬಾರಿಸಿದ ಒಂದು ಸಿಕ್ಸರ್ ಪ್ರಥಮ ಸುತ್ತಿನಲ್ಲಿ ಹಿನ್ನಡೆಯನ್ನ ಪಡೆದುಕೊಂಡಿದೆ ಇಲ್ಲಿ ಪ್ರಸ್ತುತ ಟಾರ್ಪುಡೋಸ್ ಖಾನ. ಧನ್ಯವಾದಗಳು ಪಂದ್ಯಾಟದಲ್ಲಿ ಭಾಗವಹಿಸಿದ್ದಕ್ಕಾಗಿ.